ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಗೆ ಸ್ವಾಗತ. ಹೊಸ ಸೀರಿಯಲ್ ಭಾರ್ಗವಿ LLB ಮೊದಲನೇ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಭಾರ್ಗವಿ ಅಮ್ಮ ಅಡಿಗೆ ಮಾಡ್ತಿರ್ತಾರೆ, ಅವ್ರ ತಂದೆ ಪೂಜೆ ಮಾಡ್ತಿರ್ತಾರೆ. ಭಾರ್ಗವಿ ಬಾರಮ್ಮ ಇಲ್ಲಿ ಅಂತ ಅವ್ರ ತಂದೆ ಕರೆದಾಗ ಅಲ್ಲಿಗೆ ಭಾರ್ಗವಿ ಬರ್ತಾಳೆ. ಆಗ ಭಾರ್ಗವಿ ಬಂದು ತಂದೆಗೆ ತೆಂಗಿನಕಾಯಿ ಕೊಟ್ಟು ದೇವರ ನಾಮನ ಶುರು ಮಾಡ್ಕೋತಾಳೆ. ಆಗ ಭಾರ್ಗವಿ ಅಮ್ಮ ಅಡ್ಗೆ ಮಾಡ್ತಾ ಮಾಡ್ತಾ ಹೋದ್ ತಿಂಗಳು ಮನೆ ಬಾಡಿಗೆ ಕಟ್ಟಿಲ್ಲ, ಮಗಳ ಜೀವನಕ್ಕೆ ಒಂದ್ ದಾರಿ ಮಾಡ್ಕೊಡೋದ್ ಬಿಟ್ಟು ಅವಳಿನ್ನು ಅದೇ ಕೆಲ್ಸ ಮಾಡು ಅಂತ ಕುಮ್ಮ ಕೊಟ್ಕೊಂಡು ಜೊತೆಲ್ ಕೂರಿಸ್ಕೊಂಡು ಸುಮ್ನೆ ಪೂಜೆ ಮಾಡ್ತಾ ಕುತ್ಕೊಂಡಿರ್ತಾರೆ. ದುಡ್ಮೆನೆ ಇಲ್ದೇ ಇದ್ರೆ ಅದೇನ್ ಒಳ್ಳೇದಾಗತ್ತೋ ಏನೋ ಅಂತ ಬೈಕೊಳ್ತಾ ಇರ್ತಾರೆ. ಅಪ್ಪ, ನನ್ಗೆ ಇದು ಮತ್ತೊಂದು ಒಳ್ಳೆ ದಿವಸ, ನನ್ಗೆ ಆಶೀರ್ವಾದ ಮಾಡಿಯಪ್ಪ, ಒಳ್ಳೇದಾಗ್ಲಿ ಅಂತ ಭಾರ್ಗವಿ ಕೇಳ್ತಾಳೆ. ಭಾರ್ಗವಿ ಕಾಲಿಗೆ ನಮಸ್ಕಾರ ಮಾಡ್ತಿದ್ದಂಗೆ, ಒಳ್ಳೇದಾಗ್ಲಿ, ಏಳು ಪುಟ್ಟ, ಅನ್ಯಾಯದ ವಿರುದ್ಧ ಹೋರಾಡೋ ಅಂತ ಕಪ್ಪು ಕೋಟನ್ನ ಆಯ್ಕೆ ಮಾಡ್ಕೊಂಡಿದ್ಯಾ. ಭಾರ್ಗವಿ LLB ಹತ್ರ ಹೋದ್ರೆ ನಿನ್ ಹತ್ರ ಬಂದ್ರೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿ ನೀನ್ ಬೆಳೆಯ ಮಗಳೇ, ಸಮಾಜದಲ್ಲಿ ನ್ಯಾಯನ ಎತ್ತಿಡಿ ಅಂತ ಭಾರ್ಗವಿ ಅಪ್ಪ ಹೇಳ್ಬೇಕಾದ್ರೆ ಎತ್ತಿಡಿತಾಳೆ. ಮನೆ ಬಾಡ್ಗೆ ಕಟ್ಟದೇ ಇದ್ರೆ ಓನರ್ ಬಂದು ಮನೇಲಿರೋ ಪಾತ್ರೆನೆಲ್ಲ ಆಚೆಗೆ ಎತ್ತಿಸಿತಾರೆ. ರೇಷನ್ನು ತಳ ಕಂಡಿದೆ, ಸೊಪ್ಪು ತರಕಾರಿ ಎಲ್ಲ ಆಕಾಶದ ಮಟ್ಟಿಗೆ ಏರಿದೆ, ಹಾಲಿನ ಬೆಲೆ ₹2 ಜಾಸ್ತಿ ಆಗಿದೆ ಲೀಟ್ರಿಗೆ. ಗೊತ್ತಾ ನಿಮ್ಗೆ? ಈ ಮನೆ ನಡ್ಸೋಳ್ಗೆ ಇದ್ರ ಬಗ್ಗೆ ಯಾವ್ದ್ರ ಬಗ್ಗೆನೂ ಪರಿಜ್ಞಾನನೇ ಇಲ್ಲ, ಕೆಲ್ಸ ಇಲ್ಲ, ಆದ್ರೂ 1 ನಿಮಿಷ ಪುರ್ಸೊತ್ತೇ ಇಲ್ವೇನೋ ಅನ್ನೋ ರೀತಿ ಆಡ್ತಾಳೆ ಅಂತ ಭಾರ್ಗವಿ ಅಮ್ಮ ಬೈತಾ ಇರ್ತಾರೆ. ಏ ಪೂರ್ಣಿ, ನನ್ ಮಂಗಳಾರತಿ ಮುಗೀತು ಕಣೆ, ಆದ್ರೆ ನಿನ್ ಸಹಸ್ರನಾಮ ಇನ್ನೂ ಮುಗ್ದಿಲ್ವೇನೆ ಅಂತ ಭಾರ್ಗವಿ ಅಪ್ಪ ಕೇಳ್ತಾರೆ. ಆಗ ಭಾರ್ಗವಿ ಇದಕ್ಕೆ ಬಿದ್ದು ನಗ್ತಿರ್ತಾಳೆ. ಏ ಭಾರ್ಗವಿ, ಹೇಳಿದ್ ಕೇಳಿಸ್ತಾ ಅಂತ ಭಾರ್ಗವಿ ಅಮ್ಮ ಹೇಳಿದಾಗ ಹೂನಮ್ಮ ಅಂತ ಭಾರ್ಗವಿ ಹೇಳ್ತಾ, ನೀನ್ ಯಾಕಮ್ಮ ಇಷ್ಟೊಂದು ಟೆನ್ಷನ್ ತಗೋತೀಯ, ಮನೇಲಿ ಎಷ್ಟು ಖರ್ಚಿದೆ ಅಂತ ನನಗ್ ಗೊತ್ತು, ಎಲ್ಲ ನನ್ ಜವಾಬ್ದಾರಿ ಆಯ್ತಾ ಅಂತ ಭಾರ್ಗವಿ ಹೇಳಿದಾಗ, ಏನ್ ಕತ್ತೇನೋ ಏನೋ, ಓನರ್ ಬಂದು ಮನೆ ಬಾಗ್ಲಲ್ಲಿ ನಿಂತ್ಕೊಂಡಾಗ ಎಲ್ಲಿಂದ ದುಡ್ಡು ಕೊಡ್ಲೆ ಅಂತ ಭಾರ್ಗವಿ ಅಮ್ಮ ಕೇಳಿದಾಗ ಅಲ್ಲಿಗೆ ಕಲ್ಪನಾ ಬರ್ತಾಳೆ. ಈ ಕಲ್ಪನಾ, ಒಂದೇ ಕೂಡ ನೀರ್ ಸಿಕ್ಕಿದ್ದು ಅಂತ ಭಾರ್ಗವಿ ಅಮ್ಮ ಕೇಳಿದಾಗ, ಅಯ್ಯೋ ಏನ್ ಮಾಡೋದು, ಸಿಕ್ಕಾಪಟ್ಟೆ ಕ್ಯೂ ಇತ್ತು ಅಲ್ಲಿ ಅಂತ ಕಲ್ಪನಾ ಅವರು ಹೇಳ್ತಾರೆ. ಭಾರ್ಗವಿ ಅಡ್ಗೆನ ಮಾಡೋದಕ್ಕೆ ಹೆಲ್ಪ್ ಮಾಡ್ಬೇಕಾದ್ರೆ, ಏ ಭಾರ್ಗವಿ, ನೀನ್ ಇದನ್ನೆಲ್ಲ ಬಿಡು, ಹೋಗ್ ರೆಡಿ ಆಗು, ಲೇಟ್ ಆಗತ್ತೆ ಅಂತ ಭಾರ್ಗವಿ ಅಮ್ಮ ಬೈತಾರೆ. ಅತ್ಗೆ, ಯಾಕ್ ಪಾಪ ಹುಡ್ಗಿಗೆ ಯಾವಾಗ್ಲೂ ಬೈತಾ ಇರ್ತೀರಾ ಅಂತ ಕಲ್ಪನಾ ಕೇಳಿದಾಗ, ಪಾಪ ಏನ್ ಹೇಳ್ತೀಯ ಇವಳಿಗೆ, ನನ್ ಮಾತ್ ಕೇಳಿ ಇಷ್ಟೊತ್ತು ಮದ್ವೆ ಆಗಿದ್ರೆ ಇವಳಿಗೆ ನನ್ ಪಾಪ ಇರ್ತಿತ್ತು ಅಂತ ಭಾರ್ಗವಿ ಅಮ್ಮ ಹೇಳಿದಾಗ, ಹಾ ಅಂತ ಭಾರ್ಗವಿ ಆಶ್ಚರ್ಯ ಪಡ್ತಾಳೆ. ಆಗ ಕಲ್ಪನಾ ಅವರು ಕೈ ತೋರಿಸಿ ಅತ್ತಿಗೆ ಅಂತ ಹೇಳ್ತಾರೆ. ಏನೇ ಅದು ಅಂತ ಭಾರ್ಗವಿ ಅಮ್ಮ ಕೇಳಿದಾಗ, ಮರ್ತೋಯ್ತಾ ಅಂತ ಕಲ್ಪನಾ ಅವರು ಕೇಳ್ತಾರೆ. ಏ ಭಾರ್ಗವಿ, ಸ್ವಲ್ಪ ಅಡ್ಗೆ ನೋಡ್ಕೊಳೆ ಅಂತ ಅಲ್ಲಿಂದ ಭಾರ್ಗವಿ ಅಮ್ಮ ಹೊರಡ್ತಾರೆ. ಈ ಕಡೆ ಹೀರೋ ಮನೆಯಲ್ಲಿ ಒಬ್ಳು ವ್ಲಾಗ್ ಮಾಡ್ತಿರ್ತಾಳೆ. ಹಾಯ್ ಹಲೋ ನಮಸ್ಕಾರ, ಇದು ಹೀರೋ ಮನೆ. ಹೀರೋ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಅಂತ. ಮೊದಲಿಗೆ ಸಂಧ್ಯಾ ಬರ್ತಾಳೆ. ಇವಳು ನಮ್ಮನೆ ಮೇನ್ ಕ್ಯಾರೆಕ್ಟರ್ ಸಂಧ್ಯಾ ಅಂತ. ಇವಳು ಕೊಡೋ ಕಾಫಿ ಇಲ್ದೆ ಯಾರಿಗೂ ನಮ್ಮ ಮನೇಲಿ ಬೆಳಗ್ಗೆನೆ ಆಗಲ್ಲ ಅಂತ ಪರಿಚಯ ಮಾಡ್ಕೊಟ್ಟಾಗ, ಏನೇ ಅದು ಕೈಯಲ್ಲಿ ಇಟ್ಕೊಂಡಿದ್ಯಾ ಅಂತ ಆ ಹುಡುಗಿ ಕೇಳಿದಾಗ, ಸಂಧ್ಯಾ ಮೇಡಮ್ ಇದು ತಿಂಡಿ ಅಂತ ಹೇಳ್ತಾಳೆ. ಸರಿ ಆಯ್ತು ಹೋಗು ಅಂತ ಅಲ್ಲಿಂದ ನೆಕ್ಸ್ಟ್ ಒಳಗಡೆ ಹೋಗ್ತಾಳೆ. ಈ ಕಡೆ ಗಂಡ ಹೆಂಡತಿ ಇಬ್ರು ಅಡ್ಗೆ ಮನೆಯಲ್ಲಿ ಮಾತಾಡ್ತಿರ್ತಾರೆ. ರೀ, ನನ್ ಸೀರೆ ಎಷ್ಟು ಚೆನ್ನಾಗಿದೆ ಅಲ್ವಾ, ನಿನಗಾಗಿ ಈ ಸೀರಿಯಲ್ ನಲ್ಲಿ ಅವಳು ಹೀರೋಯಿನ್ನು ಉಟ್ಕೊಳ್ತಾಳಲ್ಲ ಸೀರೆ, ಅದೇ ರೀತಿ ಇದೆ ಅಲ್ವಾ ಅಂತ ಹೆಂಡತಿ ಹೇಳ್ಬೇಕಾದ್. ರೀ, ಮತ್ತೆ ನಿನ್ನೆ ಒಂದು ಸೀರೆ ನೋಡ್ದೆ ಪರ್ಪಲ್ ಕಲರು, ಆ ಸೀರೆ ನನ್ನ ಹತ್ರ ಇಲ್ಲ ರೀ ಅಂತ ಹೆಂಡತಿ ಹೇಳ್ಬೇಕಾದ್ರೆ, ನೋಡಿ ಫ್ರೆಂಡ್ಸ್, ಇವರೇ ನನ್ನಮ್ಮ ರುದ್ರಾಕ್ಷಿ. ಕನ್ನಡ ಸೀರಿಯಲ್ಸ್ ಅಂದ್ರೆ ಇವ್ರಿಗೆ ಪ್ರಾಣ. ಮತ್ತೆ ಇವರು ನನ್ನಪ್ಪ ಜಯಂತ್ ಪಾಟೀಲ್. ಸೀರಿಯಲ್ ಕತೆ ಕೇಳಿ ನನ್ನಮ್ಮನ್ಗೆ ಸೀರೆ ಕೊಡ್ಸಿ ಪಾಪ ಇವ್ರ ಜೇಬು ಖಾಲಿಯಾಗಿದೆ ಅಂತ ಆ ಹುಡುಗಿ ಹೇಳಿದಾಗ, ಮಗಳೇ ಇದೊಂದೇ ನೋಡಮ್ಮ ನೀನ್ ಕರೆಕ್ಟ್ ಆಗಿ ಹೇಳಿದ್ದು ಅಂತ ಜಯಂತ್ ಅವರು ಹೇಳ್ತಾರೆ. ಈ ಕಡೆ ರೂಮ್ ನಲ್ಲಿ ಇಬ್ರು ಫೋಟೋ ಹೊಡ್ಕೋತಾ ಇರ್ತಾರೆ. ಇವರಿಬ್ರಿಗೆ ಸ್ವಲ್ಪ ಫೋಟೋ ಹುಚ್ಚು. ನಾವು 3 ಜನ ಹೀರೋಗೆ ತಂಗಿರು. ಹಾಯ್ ಹೇಳ್ರೆ ಅಂತ ವ್ಲಾಗ್ ಮಾಡ್ತಿರೋ ಹುಡುಗಿ ಹೇಳ್ತಾಳೆ. ಹಾಯ್ ಅಂತ 3 ಜನ ಸೇರಿ ಸೆಲ್ಫಿ ತಗೋತಾರೆ. ಈ ಕಡೆ ಭಾರ್ಗವಿ ಕಿಚನ್ ನಲ್ಲಿ ಅಡಿಗೆ ಮಾಡ್ಬೇಕಾದ್ರೆ, ಕೈ ಕೊಡಮ್ಮ ಇಲ್ಲಿ ಅಂತ ಭಾರ್ಗವಿ ಅಮ್ಮ ಹೇಳ್ತಾಳೆ. ಯಾಕಮ್ಮ ಅಂತ ಭಾರ್ಗವಿ ಕೇಳಿದಾಗ, ಕೊಡೆ ಇಲ್ಲಿ ಸುಮ್ನೆ ಅಂತ ಭಾರ್ಗವಿ ಅಮ್ಮ ಹೇಳ್ತಾರೆ. ಭಾರ್ಗವಿ ಕೈ ತಗೊಂಡು ಭಾರ್ಗವಿ ಅಮ್ಮ ದಾರ ಕಟ್ತಿರ್ತಾರೆ. ಇದೇನಮ್ಮ ಇದು ಅಂತ ಭಾರ್ಗವಿ ಕೇಳಿದಾಗ, ಆಂಜನೇಯನ ರಕ್ಷೆ ಕಣೆ ಇದು ಅಂತ ಭಾರ್ಗವಿ ಅಮ್ಮ ಹೇಳಿದಾಗ, ಯಾಕೋ ಇದು ಅಂತ ಭಾರ್ಗವಿ ಕೇಳ್ತಾಳೆ. ನನ್ ಮಗಳು ಊರುದ್ಧಾರ ಮಾಡೋ ಕೆಲ್ಸನ ಬಿಟ್ಬಿಟ್ಟು
ಮನೆನ ಉದ್ಧಾರ ಮಾಡ್ಲಿ ಅಂತ. ಈ ಅಮ್ಮನ್ ಮಾತು, ಅಮ್ಮನ್ ಕರ್ತವ್ಯ ನಿನ್ಗೆ ನೆನಪು ಬರ್ತಾ ಇರ್ಲಿ ಅಂತ ಇದನ್ನ ಕಟ್ತಾ ಇದೀನಿ ಅಂತ ಭಾರ್ಗವಿ ಅಮ್ಮ ಹೇಳ್ತಾಳೆ. ಅಮ್ಮ, ನನ್ಗೆಲ್ಲ ನೆನ್ಪಿರುತ್ತೆ ಅಮ್ಮ, ಆದ್ರೆ ಒಂದೊಂದ್ಸಲಿ ನನ್ ಮನ್ಸು ನನ್ ಮಾತೇ ಕೇಳಲ್ಲ ಅನ್ನತ್ತೆ ಅಂತ ಭಾರ್ಗವಿ ಹೇಳಿದಾಗ, ಅದಕ್ಕೆ ಕಣೆ ಈ ದಾರನ ನಿನ್ ಕೈ ಕಟ್ಟಿರೋದು ಅಂತ ಭಾರ್ಗವಿ ಅಮ್ಮ ಹೇಳ್ತಾರೆ. ಅಮ್ಮ ನೋಡ್ತಾ ಇರು, ಇವತ್ತೊಂದು ಕೇಸ್ನ ನನ್ ಮನೆಗ್ ತಂದೇ ತರ್ತೀನಿ ಅಂತ ಭಾರ್ಗವಿ ಹೇಳಿದಾಗ, ಬಾ ಈ ಕಡೆಗೆ ಅಂತ ಭಾರ್ಗವಿನ ಸೈಡ್ ಕಳ್ಸಿ, ಡಾಕ್ಟರ ಇಂಜಿನಿಯರ್ ಆಗಿದಿದ್ರೆ ನಿನ್ ಲೈಫು ಇಷ್ಟೊತ್ತಿಗೆ ಸೆಟ್ಲ್ ಆಗ್ತಿತ್ತು ಅಲ್ವೇನೆ ಕಲ್ಪನಾ, ನೀನು ನಿಮ್ಮ ಅಪ್ಪನ ಹಾದಿನೇ ಹಿಡ್ದಿದ್ಯಲ್ಲೇ ಅಂತ ಭಾರ್ಗವಿ ಅಮ್ಮ ಬಡ್ಕೊಳ್ತಿರ್ತಾರೆ. ಅದನ್ನ ಕೇಳಿಸ್ಕೊಳ್ದೆ ಭಾರ್ಗವಿ ಅಲ್ಲಿಂದ ಹೊರಟೋಗ್ತಾ ಇರ್ತಾಳೆ. ಈ ಕಡೆ ಭಾರ್ಗವಿ ಅಪ್ಪ ತನ್ನ ಕೋಟನ್ನ ಎತ್ಕೊಂಡು ಏನನ್ನೋ ನೆನ್ಪಿಸ್ಕೋತಾ ಇರ್ತಾರೆ. ನಿಮ್ಮನ್ನ ನಂಬ್ಕೊಂಡ್ ಬಂದಿದ್ದಕ್ಕೆ ನಮ್ಮನ್ನ ಬೀದಿಗೆ ತಂದ್ಬಿಟ್ರಲ್ಲ, ಯಾಕ್ ಸರ್ ಹೀಗ್ ಮಾಡಿದ್ರಿ, ಯಾಕ್ ಸರ್ ಇವಮ್ಮ ನಿಮ್ಮನ್ನ ತುಂಬಾ ನಂಬಿದ್ರಲ್ಲ, ಯಾಕ್ ಸರ್ ಈ ರೀತಿ ಮಾಡಿದ್ರಿ ಅಂತ ಹಿಂದೆ ಏನೋ ಘಟನೆ ನಡೆದಿರೋದನ್ನ ನೆನ್ಸ್ಕೊಳ್ತಿರ್ತಾನೆ ಭಾರ್ಗವಿ ಅಪ್ಪ. ಸರಿ ಅಂತ ಆ ಕೋಟ್ನ ರೆಡಿ ಮಾಡಿ ಭಾರ್ಗವಿ ಹತ್ರ ತಗೊಂಡ್ ಬಂದು, ಕೋಟ್ ರೆಡಿ ಆಯ್ತಮ್ಮ ಅಂತ ಭಾರ್ಗವಿ ಅಪ್ಪನ್ ಹೇಳ್ತಾನೆ. ಅಪ್ಪ, ಬೆಳಗ್ಗೆ ಆದ್ರೆ ತಗೊಂಡ್ ಬಂದ್ ನೀವೇ ಹಾಕ್ತೀರಾ, ನಾನೇನ್ ಚಿಕ್ಕ ಹುಡುಗಿನಾ ಅಂತ ಭಾರ್ಗವಿ ಕೇಳ್ದಾಗ, ಪ್ರತಿದಿನ ಈ ಕೋಟ್ನ ತಗೊಂಡ್ ಬಂದು ನನ್ ಕೈಯಾರ ಹಾಕಿದ್ರೇನೆ ಕಣಮ್ಮ ನನ್ಗೆ ಸಮಾಧಾನ ಆಗೋದು. ಈ ಕೋಟ್ ಹಿಂದೆ ಒಂದ್ ಸೋಲಿನ ಕತೆ ಇದೆ ಅಂತ ಭಾರ್ಗವಿ ಅಪ್ಪ ಹೇಳಿದಾಗ, ಭಾರ್ಗವಿ ಅಮ್ಮ ಮತ್ತೆ ಕಲ್ಪನಾ ಇಬ್ರು ತಿರುಗಿ ನೋಡ್ತಿರ್ತಾರೆ. ಆ ಸೋಲನ್ನ ಗೆಲುವಾಗಿಸೋ ಛಲ ನಿನ್ನಲ್ಲಿದೆ ಅಂತ ನನಗ್ ಗೊತ್ತು ಅಂತ ಭಾರ್ಗವಿ ಅಪ್ಪ ಹೇಳ್ತಾರೆ. ಈ ಕಡೆ ಹೀರೋ ಅಪ್ಪನ್ಗೆ ಕಾಲ್ ಬರುತ್ತೆ. ಗುಡ್ ಮಾರ್ನಿಂಗ್ ಸರ್, ಭಂಡಾರಿ ಅವ್ರ ಕೇಸು ನಮ್ ಕಡೆನೆ ಆಯ್ತು. ಸೋಲೆ ನೋಡ್ದಿರೋ ಬೆಸ್ಟ್ ಲಾಯರ್ ಹತ್ರ ಜೂನಿಯರ್ ಆಗಿ ವರ್ಕ್ ಮಾಡ್ತಿರೋದು ಹೆಮ್ಮೆ ಅನ್ಸುತ್ತೆ ಸರ್. ಕೋರ್ಟ್ ಅಂದ್ರೆ ಅದು ಜಯಪ್ರಕಾಶ್ ಪಾಟೀಲ್ ಅವ್ರ ಕೋರ್ಟು ಅನ್ನೋ ರೀತಿ ಮತ್ತೆ ಪ್ರೂವ್ ಆಗೋಯ್ತು ಅಂತ ಜಯಪ್ರಕಾಶ್ ಪಾಟೀಲ್ ಅವರ ಜೂನಿಯರ್ ಹೇಳ್ತಿರ್ತಾನೆ. ಮೈ ಲಾರ್ಡ್, ತಿರುಗಿ ಕಮಾನ್ ಅಂತ ಭಾರ್ಗವಿ ಅಪ್ಪ ಭಾರ್ಗವಿಗೆ ಕೋರ್ಟ್ನ ತೊಡಸ್ತಾರೆ. ಈ ಗೆಲುವಿನ ಜೊತೆಗೆ ಈ ಮನೆ ಜವಾಬ್ದಾರಿನ ನಿನ್ ಕೈಲೇ ಕೊಟ್ಟಿದೀನಿ, ಈ ಅಪ್ಪನ ಮೇಲೆ ನಿನ್ಗೆ ಬೇಜಾರಿಲ್ಲ ಅಲ್ವಾ ಮಗಳೇ ಅಂತ ಭಾರ್ಗವಿ ಅಪ್ಪ ಕೇಳಿದಾಗ, ಅಪ್ಪ ಬೆಳಗ್ಗೆ ಬೆಳಗ್ಗೆ ಯಾಕಪ್ಪ ಪ್ಯಾಥೋ ಮೂಡಲಿದ್ಯಾ, ಸರಿ ಈ 2 ಬೆರಳಲ್ಲಿ ಯಾವ್ದಾದ್ರೂ ಒಂದನ್ ಮುಟ್ಟು ಅಂತ ಭಾರ್ಗವಿ ಹೇಳ್ತಾಳೆ. ಸರಿ ಅಂತ ಭಾರ್ಗವಿ ಅಪ್ಪ ಒಂದು ಬೆರಳನ್ನ ಹಿಡ್ಕೊಂಡಾಗ, ಹಾ ಅಂತ ಭಾರ್ಗವಿ ಹೇಳ್ತಾಳೆ. ಏನು ಅಂತ ಭಾರ್ಗವಿ ಅಪ್ಪ ಕೇಳಿದಾಗ ಭಾರ್ಗವಿ ಏನು ಹೇಳೋದಿಲ್ಲ. ಪ್ರತಿ ಸಲಿ ನಾನ್ ಕೇಳೋದನ್ ಬಿಡೋದಿಲ್ಲ, ನೀನ್ ಹೇಳೋದು ಇಲ್ಲ ಅಂತ ಭಾರ್ಗವಿ ಅಪ್ಪ ಹೇಳಿ ಅಲ್ಲಿಂದ ಹೊರಡ್ತಾರೆ. ಅಷ್ಟರಲ್ಲಿ ಕಲ್ಪನಾ ಅವರು, ಕೂಸೆ ಊಟ ತಗೋ ಅಂತ ಭಾರ್ಗವಿಗೆ ಊಟ ತಂದು ಕೊಡ್ತಾರೆ, ಮತ್ತೆ ಬ್ಯಾಗ್ನ ಕೊಟ್ಟು ಕಳಿಸ್ತಾರೆ. ಈ ಕಡೆ ಭಾರ್ಗವಿ ಸ್ಲಿಪ್ಪರ್ನ ಭಾರ್ಗವಿ ಅಪ್ಪ ಕ್ಲೀನ್ ಮಾಡ್ತಿರ್ತಾರೆ. ಅಪ್ಪ ಏನ್ ಮಾಡ್ತಿದ್ದೀರಾ ಅಂತ ಭಾರ್ಗವಿ ಕೇಳಿದಾಗ, ಕುತ್ಕೋ ಮಗಳೇ ಕುತ್ಕೋ, ನೀನು ಚಿಕ್ಕವಳಾಗಿದ್ದಾಗ ನೀನ್ ಶೂನ ನಾನೇ ಹಾಕ್ತಿದ್ದ ತಾನೆ ಅಂತ ಭಾರ್ಗವಿ ಅಪ್ಪ ಹೇಳಿದಾಗ, ಅಪ್ಪ ಅದು ಚಿಕ್ಕ ವಯಸ್ಸಲ್ಲಪ್ಪ, ಇವಾಗೆಲ್ಲ ಯಾಕಪ್ಪ ಇದೆಲ್ಲ ಅಂತ ಭಾರ್ಗವಿ ಕೇಳ್ತಾಳೆ. ಕುತ್ಕೊಳಮ್ಮ ನೀನು ಅಂತ ಭಾರ್ಗವಿ ಅಪ್ಪ ಭಾರ್ಗವಿ ಕಾಲ್ನ ತಗೊಂಡು ಕ್ಲೀನಾಗಿ ಒರೆಸಿ, ಈಗ ಬದ್ಲಾಗಿರೋದು ಬರೀ ಶೂ ಸೈಜ್ ಅಷ್ಟೇ ಅಮ್ಮ, ಈ ಅಪ್ಪನ್ ಪ್ರೀತಿ ಯಾವತ್ತೂ ಬದಲಾಗೋದಿಲ್ಲ. ಈ ಸಮಾಜದಲ್ಲಿ ನನ್ ಮಗಳ ಹೆಜ್ಜೆ ಗುರ್ತಾಗಿ ಉಳಿಯೋವರೆಗೂ ನಿಮ್ಮಪ್ಪ ನಿನ್ ಜೊತೆಗಿರ್ತಾನೆ, ಇದು ನಾನಿನ್ನು ಕೊಡ್ತಿರೋ ಧೈರ್ಯ ಅಂತ ಭಾರ್ಗವಿ ಅಪ್ಪ ಹೇಳ್ದಾಗ ಭಾರ್ಗವಿ ತುಂಬಾ ಎಮೋಷನಲ್ ಆಗ್ತಾಳೆ. ಆಗ ಭಾರ್ಗವಿ ಅಪ್ಪ ಭಾರ್ಗವಿಗೆ ಸ್ಲಿಪ್ಪರ್ನ ಹಾಕ್ತಾರೆ. ಇವರು ಯಂಗ್ ಅಂಡ್ ಎನರ್ಜೆಟಿಕ್ ಕಪಲ್, ಜಗನ್ನಾಥ ಪಾಟೀಲ್ ಅಂಡ್ ಸಾಕ್ಷಿ ಪಾಟೀಲ್, ನನ್ ಚಿಕ್ಕಪ್ಪ ಚಿಕ್ಕಮ್ಮ, ಸೇ ಹಾಯ್ ಅಂತ ವ್ಲಾಗ್ ಮಾಡ್ತಿರೋ ಹುಡುಗಿ ಹೇಳ್ತಾಳೆ. ಹಾಯ್ ಅಂತ ಇಬ್ರು ಹಾಯ್ ಮಾಡ್ತಾರೆ. ಬಂದ ನೋಡಿ ನಮ್ ಚಾರ್ಮಿಂಗ್ ಚರಣ್, ನಮ್ ದೊಡ್ಡಣ್ಣ ಕಣ್ರಿ, ನಿಮ್ಗ್ ಗೊತ್ತಾ ಇವನು ಯಾವಾಗ್ಲೂ ಯಾಕೆ ಬ್ಲಶ್ ಆಗ್ತಾನೆ ಅಂತ, ಯಾಕಂದ್ರೆ ಇವ್ರ ವೈಫ್ ತುಂಬಾ ಬ್ಯೂಟಿಫುಲ್ ಆಗಿದ್ದಾರೆ, ಅವ್ರು ರೆಡಿ ಆಗ್ತಿದ್ದಾರೆ, ಆಮೇಲೆ ಬರ್ತಾರೆ ಅಂತ ಹುಡುಗಿ ಹೇಳಿದಾಗ, ತರ್ಲೆ ಹೋಗಿ ಏನಾದ್ರೂ ಕೆಲ್ಸ ನೋಡು ಅಂತ ಚರಣ್ ಹೇಳ್ತಾನೆ. ಅದನ್ನೇ ಮಾಡ್ತಿದೀನಿ ಅಣ್ಣ ಅಂತ ವ್ಲಾಗ್ ಮಾಡ್ತಿರೋ ಹುಡುಗಿ ಹೇಳ್ತಾಳೆ. ಇವರೇ ನಮ್ಮನೆ ಮೇನ್ ಪಿಲ್ಲರ್ ನಿರ್ಮಲಾ ಪಾಟೀಲ್, ಇವ್ರ ಗತ್ತೇನು ಇವ್ರ ಸ್ಟೈಲ್ ಏನು, ಅಬ್ಬಾಬಾಬಾ, ಇದನ್ನ ನೀವೇ ಇನ್ ಮುಂದೆ ನೋಡ್ತೀರಾ. ದೊಡ್ಡಮ್ಮ ಹಾಯ್ ಹೇಳಿ ಅಂತ ಆ ಹುಡುಗಿ ಹೇಳ್ತಾಳೆ. ಹಾಯ್ ಅಂತ ನಿರ್ಮಲಾ ಪಾಟೀಲ್ ಹೇಳ್ತಾಳೆ. ನೋಡಿ ಇವ್ರೆ ನನ್ನ ಅಜ್ಜಿ ಶಕುಂತಲಾ ಪಾಟೀಲ್, ಅಜ್ಜಿ ಗುಡ್ ಮಾರ್ನಿಂಗ್ ಹೇಳಿ ಅಂತ ವ್ಲಾಗ್ ಮಾಡ್ತಿರೋ ಹುಡುಗಿ ಹೇಳಿದಾಗ ಶಕುಂತಲಾ ಅವರು ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಅಜ್ಜಿ ಈ ಪೂಜೆ ಬಗ್ಗೆ ಸ್ವೀಟ್ ಅಂಡ್ ಶಾರ್ಟ್ ಆಗಿ 2 ಲೈನ್ ಹೇಳ್ತೀರಾ ಅಂತ ಆ ಹುಡುಗಿ ಕೇಳಿದಾಗ, ಸರಿ ಆಯ್ತು ಅಂತ ಸತ್ಯನಾರಾಯಣ ಅಂದ್ರೆ ವಿಷ್ಣು ಸ್ವರೂಪ, ಕಲಿಯುಗದಲ್ಲಿ ಇವರನ್ನ ಆರಾಧಿಸಿದ್ರೆ
ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗತ್ತೆ. ಇವರನ್ನ ಭಕ್ತಿಯಿಂದ ಪೂಜಿಸಿದ್ರೆ ನಮ್ ಇಷ್ಟಗಳು ನೆರವೇರುತ್ತೆ ಅಂತ ಶಕುಂತಲಾ ಅವರು ಹೇಳ್ತಾರೆ. ನೋಡಿದ್ರಲ್ಲ ನಮ್ಮ ಮನೇಲಿ ಎಲ್ರು ಎಷ್ಟು ಜಾಲಿಯಾಗಿದ್ದಾರೆ ಅಂತ. ಈ ಜಾಲಿ ಎಲ್ಲ ಹುಲಿ ಒಂದ್ಸಲಿ ಅಖಾಡಕ್ಕೆ ಇಳಿಯೋವರೆಗೂ ಮಾತ್ರ. ಒಂದ್ಸಲಿ ಏನಾದ್ರೂ ಹುಲಿ ಅಖಾಡಕ್ ಬಂದ್ರೆ ಮನೇಲಿರೋರೆಲ್ಲ ಗಪ್ಚುಪ್ ಆಗ್ಬಿಡ್ತಾರೆ ಅಂತ ಆ ಹುಡುಗಿ ಹೇಳೋವಾಗ ರೂಮ್ ಡೋರ್ ಓಪನ್ ಆಗತ್ತೆ. ಆಚೆಗೆ ಜಯಪ್ರಕಾಶ್ ಪಾಟೀಲ್ ಅವರು ಬರ್ತಾರೆ. ಗುಡ್ ಮಾರ್ನಿಂಗ್ ಜೆಪಿ ಅಂತ ನಿರ್ಮಲಾ ಅವರು ಹೋಗಿ ಹೇಳ್ತಾರೆ. ಗುಡ್ ಮಾರ್ನಿಂಗ್ ಅಂತ ಹೇಳಿ ಜಯಪ್ರಕಾಶ್ ಅವರು ಮನೇಲಿರೋರೆಲ್ರನ್ನು ನೋಡ್ತಿರ್ಬೇಕಾದ್ರೆ ಅವನು ಬೇಗ ಬಂದ್ಬಿಡ್ತಾನೆ. 10 ನಿಮಿಷ ಅಂತ ನಿರ್ಮಲಾ ಅವರು ಹೇಳ್ತಾರೆ. 10 ನಿಮಿಷನ ಬರ್ತಾನ ಅಂತ ಜಯಪ್ರಕಾಶ್ ಅವ್ರು ಕೇಳಿದಾಗ ಹ್ಞೂ ಅಂತ ನಿರ್ಮಲಾ ಅವರು ತಲೆ ಆಡಿಸ್ತಾರೆ. ಅರ್ಜುನ್ ಎಲ್ಲೋ ಇದ್ಯಾ ಅಂತ ನಿರ್ಮಲಾ ಅವರು ಮನ್ಸಲ್ಲೇ ಹೇಳ್ಕೊಳ್ತಿರ್ತಾರೆ. ಈ ಕಡೆ ಭಾರ್ಗವಿ ಗಾಡಿ ತಗೊಂಡು ಮುಂದಕ್ಕೆ ಹೋಗ್ಬೇಕಾದ್ರೆ ಭಾರ್ಗವಿ ಸ್ಟಾಪ್ ಅಂತ 4 ಜನ ಬಂದು ಅಲ್ಲಿ ನಿಲ್ತಾರೆ. ಏನ್ರ ನಿಮ್ದು ಅಂತ ಭಾರ್ಗವಿ ಕೇಳಿದಾಗ ಕೇಸು ಅಂತ ಅಲ್ಲಿರೋ ಒಬ್ಬವನು ಹೇಳ್ತಾನೆ. ಕೇಸಾ ಅಂತ ಭಾರ್ಗವಿ ಏನ್ ಕೇಸು ಅಂತ ಕೇಳ್ತಾಳೆ. ಇವ್ರು ಸೋಮಣ್ಣ ಅಂತ, ಇವ್ರಿಗೆ ಬೇಕಾಗಿರೋರು ಕಿಡ್ನಾಪ್ ಆಗೋಗಿದ್ದಾರೆ ಅಂತ ಅಲ್ಲಿರೋ ಒಬ್ಬ ಹುಡುಗ ಹೇಳ್ತಾನೆ. ಹಾ, ಕಿಡ್ನಾಪ್ ಕೇಸಾ? ಸೆಕ್ಷನ್ 363 ಎಲ್ಲಿ, ಯಾವಾಗ, ಹೇಗೆ, ಯಾರ್ ಕಿಡ್ನಾಪ್ ಮಾಡಿದ್ರು ಅಂತ ಭಾರ್ಗವಿ ಹೇಳ್ಬೇಕಾದ್ರೆ ಅಯ್ಯೋ ಅದಲ್ಲ ಮೇಡಮ್ ಅಂತ ಒಬ್ಬ ವ್ಯಕ್ತಿ ಹೇಳ್ತಾನೆ. ಅಯ್ಯೋ ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ, ಸೋಮಣ್ಣ ವಿಷಯಕ್ಕೆ ಬರ್ಬೇಕು. ನಮ್ ಭಾರ್ಗವಿ LLB ಅಂದ್ರೆ ಸುಮ್ನೆ ಅನ್ಕೊಂಡಿದ್ಯಾ? ಇಡೀ ಏರಿಯಾಗೆ ವರ್ಲ್ಡ್ ಫೇಮಸ್, ನೀನು ಕೇಸ್ ಗೆಲ್ಲೋದು ಗ್ಯಾರಂಟಿ ಫಿಕ್ಸು ಅಂತ ಒಬ್ಬ ಭಾರ್ಗವಿನ ಹೊಗಳ್ಬೇಕಾದ್ರೆ ಏ ಸುಮ್ನೆ ಇರ ಸರ್, ಯಾರು ಸರ್ ಕಿಡ್ನಾಪ್ ಆಗಿರೋದು? ನಿಮ್ ಮಗನ, ನಿಮ್ ಮಗಳ ಅಥವಾ ನಿಮ್ಮಪ್ಪನ ಅಂತ ಭಾರ್ಗವಿ ಕೇಳ್ತಾಳೆ. ಅವ್ರು ಯಾರು ಅಲ್ಲ ಮೇಡಮ್ ಅಂತ ಸೋಮಣ್ಣ ಹೇಳಿದಾಗ ಮತ್ಯಾರು ಸರ್ ಅಂತ ಭಾರ್ಗವಿ ಕೇಳ್ತಾಳೆ. ಕಳೆದೋಗಿದ್ದು ಅಂತ ಸೋಮಣ್ಣ ಹೇಳಿದಾಗ ಕಳೆದೋಗಿದ್ದು ಅಂತ ಭಾರ್ಗವಿ ಕೇಳ್ತಾಳೆ. ಕಳೆದೋಗಿದ್ದು ನಮ್ ಕುರಿ ಮೇಡಮ್ ಅಂತ ಸೋಮಣ್ಣ ಹೇಳ್ತಾನೆ. ಏನು ಕುರಿನಾ ಅಂತ ಇನ್ನು 3 ಜನ ಹುಡುಗರು ರಾಗ ಎಳಿತಾರೆ. ಆಗ ಭಾರ್ಗವಿಗೆ ಕೋಪ ಬರುತ್ತೆ. ಭಾರ್ಗು, ಕೇಸು ಅಂತ ಗೊತ್ತಾಯ್ತಿದ್ದಂಗೆ ಎಕ್ಸೈಟ್ಮೆಂಟ್ ಅಲ್ಲಿ ಕುರಿನೋ ಕೋಳಿನೋ ಮನುಷ್ಯನೋ ಅಂತ ಗೊತ್ತಾಗ್ದೆ ಇಲ್ಲಿಗೆ ಎತ್ತಾಕ ಬಂದ್ಬಿಟ್ವಿ ಅಲ್ವೇನ್ರೋ, ಹೇಳ್ರೋ ಅಂತ ಹುಡುಗ ಹೇಳಿದಾಗ ಹೌದು ಭಾರ್ಗವಿ ಅಂತ ಹುಡುಗರುಗಳೆಲ್ಲ ಹೇಳ್ತಾರೆ. ಅಯ್ಯೋ ನನ್ ಮಕ್ಳಲ್ಲೇ ಅಂತ ಅವ್ರಿಗೆ ಹೊಡಿಯಕ್ ಹೋಗ್ತಾಳೆ ಭಾರ್ಗವಿ. ಆಗ ಅವರೆಲ್ಲ ಅಲ್ಲಿಂದ ಓಡೋಟೋಗ್ತಾರೆ. ಬೆಳಗ್ಗೆ ನನ್ ಟೈಮ್ ಎಲ್ಲ ವೇಸ್ಟ್ ಮಾಡ್ಬಿಟ್ರು ಅಂತ ಬೈಕೊಂಡು ಭಾರ್ಗವಿ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ವಿಕ್ಕಿ ಅವನ್ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಪಾರ್ಟಿ ಮಾಡ್ತಿರ್ತಾನೆ. ಆಗ ಒಬ್ಬ ಫ್ರೆಂಡ್, ಏ ವಿಕ್ಕಿ ಕುಡ್ದಿದ್ ಸಾಕು ಕಣೋ, ನಿಮ್ಮ ಅಪ್ಪನ್ ಗೊತ್ತಾದ್ರೆ ಆಮೇಲೆ ಅಷ್ಟೇ ಅಂತ ಹೇಳ್ತಾನೆ. ಏ ಸುಮ್ನೆ ಇವತ್ ದಿನ ಪೂರ್ತಿ ಪಾರ್ಟಿ ಮಾಡೋಣ ಅಂತ ವಿಕ್ಕಿ ಹೇಳ್ತಿರ್ತಾನೆ. ಬೇಡ ಕಣೋ, ನಿಮ್ಮ ಅಪ್ಪನ್ಗೆ ಗೊತ್ತಾದ್ರೆ ತುಂಬಾ ಕೋಪ ಮಾಡ್ಕೋತಾರೆ, ಇಷ್ಟೊಂದು ಕುಡಿಬೇಡ ಕಣೋ ಅಂತ ಹುಡುಗ ಹೇಳಿದಾಗ ಕುಡಿಯೋದೇ ನನ್ ಬಿಸ್ನೆಸ್, ಪಾರ್ಟಿ ಮಾಡೋದೇ ನನ್ ವೀಕ್ನೆಸ್ ಅಂತ ಹಾಡು ಹೇಳ್ಕೊಂಡು ಇಬ್ರು ಹುಡುಗಿರ್ ಜೊತೆ ಎಂಜಾಯ್ ಮಾಡ್ತಿರ್ತಾನೆ ವಿಕ್ಕಿ. ಜಾಸ್ತಿ ಕುಡಿದ್ರೆ ನಿನ್ ಮೇಲೆ ನಿನಗೆ ಕಂಟ್ರೋಲ್ ಇರಲ್ಲ ವಿಕ್ಕಿ, ಬೇಡ ಕಣೋ ಅಂತ ಫ್ರೆಂಡ್ ಹೇಳಿದ್ರುನು ಏನ ನೀನು ಕುಡ್ದಿರೋ 2-3 ಗ್ಲಾಸ್ಗೆ ಈ ವಿಕ್ಕಿಗೆ ನಶೆ ಇರುತ್ತೇನೋ, ಬಾರೋ ನೀನೊಂದ್ ಗ್ಲಾಸ್ ತಗೋ ಅಂತ ವಿಕ್ಕಿ ಹೇಳ್ತಾರೆ. ಏ ಮ್ಯೂಸಿಕ್ ಜೋರಾಗಿ ಕೊಡ್ರ ಅಂತ ವಿಕ್ಕಿ ಮತ್ತೆ ಅವನ್ ಫ್ರೆಂಡ್ಸ್ ಗಳೆಲ್ಲ ಡ್ಯಾನ್ಸ್ ಮಾಡ್ತಿರ್ತಾರೆ. ಆಗ ಅಲ್ಲಿಗೆ ಸಂಧ್ಯಾ ಊಟ ತಗೊಂಡು ಅಲ್ಲಿಗೆ ಬರ್ತಾಳೆ. ಅಲ್ಲಿದ್ದ ಒಬ್ಬ ಫ್ರೆಂಡ್, ಏ ಮಗ ಅಲ್ ನೋಡೋ ಅಂತ ಹೇಳ್ತಾನೆ. ಆಗ ವಿಕ್ಕಿ ಅಲ್ಲಿಂದ ಎದ್ದು ಸಂಧ್ಯಾ ಹತ್ರ ಬರ್ತಾನೆ. ನಮಸ್ಕಾರ ಸರ್ ಅಂತ ಸಂಧ್ಯಾ ಹೇಳ್ತಾಳೆ. ಹಾಯ್, ನಾನು ವಿಕ್ಕಿ ಭೂಪತಿ. ವಾಟ್ಸ್ ಯುವರ್ ನೇಮ್ ಅಂತ ವಿಕ್ಕಿ ಕೇಳ್ತಾನೆ. ನಿಮ್ ಹೆಸರು ಏನು ಅಂತ ಕೇಳಿದೆ ಅಂತ ವಿಕ್ಕಿ ಕೇಳಿದಾಗ ಸಂಧ್ಯಾ ಅಂತ ಅವಳು ಇಂಟ್ರೊಡ್ಯೂಸ್ ಮಾಡ್ಕೋತಾಳೆ. ಸಂಧ್ಯಾ, ವಾವ್ ವಾಟ್ ಎ ಸ್ವೀಟ್ ನೇಮ್, ಕಮ್ ಲೆಟ್ಸ್ ಪಾರ್ಟಿ ಅಂತ ವಿಕ್ಕಿ ಹೇಳ್ತಾನೆ. ಆಗ ಸಂಧ್ಯಾ ಅವನ್ ಮುಖನೇ ನೋಡ್ತಿರ್ತಾನೆ. ಆದ್ರೂ ವಿಕ್ಕಿ ಅವಳ ಕೈನ ಹಿಡ್ಕೊಂಡು ಎಳ್ದಾಡ್ತಾನೆ. ಸರ್ ಬಿಡಿ ಸರ್ ಅಂತ ಎಷ್ಟ್ ಹೇಳಿದ್ರೂ ಸಂಧ್ಯನ ಅವನ್ ಬಿಡೋದೇ ಇಲ್ಲ. ಅವಳ ಬಟ್ಟೆನ ಹಿಡಿದು ಹರಿದಾಕ್ಬಿಡ್ತಾನೆ. ಅವಾಗ ಬಟ್ಟೆ ತಾನೇ ಹರಿದಿದ್ದು, ಹೊಸ ಬಟ್ಟೆ ಕೊಡಿಸ್ತೀನಿ ಬಾಚಿನ ಅಂತ ಕೈ ಹಿಡ್ಕೊಂಡು ಎಳ್ದಾಡ್ತಿರ್ತಾನೆ. ಅಲ್ಲಿಗೆ ಒಬ್ಬ ಫ್ರೆಂಡ್ ಬಂದು, ಏ ವಿಕ್ಕಿ ಏನೋ ಮಾಡ್ತಿದ್ಯಾ, ನೀನ್ ತುಂಬಾ ಕುಡ್ದಿದ್ಯಾ ಕಣೋ, ಬಿಡೋ ಅವಳನ್ನ ಅಂತ ಆ ಫ್ರೆಂಡು ಹೇಳ್ತಾನೆ. ಏಯ್ ಹೋಗೋ ಅಂತ ಅವನನ್ನ ದೂರ ತಳ್ಳಿ ವಿಕ್ಕಿ ಬಾಚಿನ ಅಂತ ಕೈ ಹಿಡಿದು ಎಳೆದಾಡ್ತಾನೆ. ಕೈ ಹಿಡಿದು ಎಳೆದು ಸ್ವಿಮ್ಮಿಂಗ್ ಪೂಲ್ಗೆ ಅವಳನ್ನ ತಳ್ತಾನೆ. ಯಾಕೆ ಹಿಂಗ್ ಮಾಡ್ತಿದ್ದೀರಾ, ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ಸಂಧ್ಯಾ ಕೇಳ್ತಾಳೆ. ಬಿಡ್ತೀನಿ ತಗೋ ಚಿನ್ನ, ಚಿಲ್ಡ್ ಬಿಯರ್ ಕುಡಿ, ನನ್ ಜೊತೆ ಪಾರ್ಟಿ ಮಾಡು, ಖಂಡಿತ ಬಿಡ್ತೀನಿ ಅಂತ ವಿಕ್ಕಿ ಹೇಳ್ತಾನೆ. ನನ್ಗೆ ಇದೆಲ್ಲ ಬೇಡ, ನಾನ್ ಮನೆಗೆ ಹೋಗ್ಬೇಕು, ದಯವಿಟ್ಟು ನನ್ನನ್ನ ಬಿಟ್ಬಿಡಿ ಪ್ಲೀಸ್ ಅಂತ ಸಂಧ್ಯಾ ಕೈ ಮುಗಿದು ಕೇಳ್ಕೊತಾಳೆ. ಆಗ ಅವನ್ ಫ್ರೆಂಡ್ ಬಂದು, ಏ ವಿಕ್ಕಿ ಇದನ್ನೆಲ್ಲ ಇಲ್ಲಿಗೆ ನಿಲ್ಸು, ಏನ್ ಮಾಡ್ತಿದ್ಯಾ ನೀನು, ನೀವು ಬನ್ನಿ ಅಂತ
ಕೈ ಹಿಡಿದು ಸಂಧಿನ ಮೇಲಕ್ಕೆ ಎತ್ಕೋತಾನೆ ಫ್ರೆಂಡ್. ಸಿಸ್ಟರ್ ನೀವ್ ಹೊರಡಿ ಅಂತ ಆ ಫ್ರೆಂಡ್ ಹೇಳಿದಾಗ ಎಲ್ ಹೋಗ್ತಿದ್ಯಾ ಚಿನ್ನ ಅಂತ ವಿಕ್ಕಿ ಅವಳನ್ನ ಎಳ್ಕೊಂತಾನೆ. ಸಂಧ್ಯಾ ಜೊತೆ ಮಿಸ್ಬಿಹೇವ್ ಮಾಡಿದಾಗ ಸಂಧ್ಯಾ ಅದನ್ನ ಸಹಿಸ್ಕೊಳಕಾಗ್ದೆ ಅವನ್ ಕೆನ್ನೆಗೆ ಹೊಡಿತಾಳೆ. ಅಲ್ಲಿಂದ ಓಡೋಗ್ತಾಳೆ ಸಂಧ್ಯಾ. ಏಯ್ ಏನ್ರೋ ನೋಡ್ತಾ ಇದ್ದೀರಾ, ಇವತ್ತು ನನ್ಗೆ ಅವಳು ಬೇಕು, ಹೋಗಿ ಎತ್ತಾಕೊಂಡ್ ಬನ್ನಿ ಅಂತ ಇನ್ನು ಉಳಿದಿರೋ ಫ್ರೆಂಡ್ಸ್ಗೆ ವಿಕ್ಕಿ ಹೇಳ್ತಾನೆ. ಆ ಫ್ರೆಂಡ್ಸ್ಗಳು ಸಂಧ್ಯನ್ನ ಚೇಸ್ ಮಾಡ್ಕೊಂಡು ಹಿಂದೆನೆ ಹೋಗ್ತಾರೆ. ಆಗ ಅಲ್ಲಿಗೆ ಒಬ್ಳು ಬರ್ತಾಳೆ. ಅಯ್ಯೋ ಯಾಕೆ ಇವರೆಲ್ಲ ಸಂಧ್ಯನ ಅಟ್ಟಾಡ್ಸ್ಕೊಂಡ್ ಹೋಗ್ತಿದ್ದಾರೆ, ಏ ವಿಕ್ಕಿ ಏನೋ ಆಯ್ತು ಅಂತ ಆ ಹುಡುಗಿ ಬಂದು ಅಲ್ಲಿಗೆ ನಿಂತ್ಕೋತಾಳೆ. ಆ ಹುಡುಗರುಗಳೆಲ್ಲ ಸಂಧ್ಯನ ಅಟ್ಟಾಡ್ಸ್ಕೊಂಡ್ ಹೋಗ್ತಾನೆ ಇರ್ತಾರೆ. ಏ ವಿಕ್ಕಿ ಆ ಹುಡುಗರುಗಳೆಲ್ಲ ಸಂಧ್ಯನ ಯಾಕೆ ಅಟ್ಟಾಡ್ಸ್ಕೊಂಡ್ ಹೋಗ್ತಿದ್ದಾರೆ, ನಿನ್ಗೇನೋ ಆಗಿದೆ ಅಂತ ಅವಳು ಕೇಳಿದಾಗ ನನಗೆ ಈ ವಿಕ್ಕಿ ವಿಕ್ರಮ್ ಭೂಪತಿಗೆ ಕೆನ್ನೆಗೆ ಹೊಡಿತಾಳವಳು ಅಂತ ವಿಕ್ಕಿ ಹೇಳಿದಾಗ ವಾಟ್ ಹೊಡೆದ್ಲಾ, ನೀನೇನೋ ಮಾಡ್ದೆ ಅವಳಿಗೆ ಅಂತ ಆ ಹುಡುಗಿ ಕೇಳ್ತಾಳೆ. ಆದ್ರೂ ವಿಕ್ಕಿ ಸುಮ್ನೆ ಇರ್ತಾನೆ. ಹೇಳು ವಿಕ್ಕಿ ಅಂತ ಅವಳು ಜೋರಾಗಿ ಕೇಳಿದಾಗ ನಾನ್ ಹೇಳ್ತೀನಿ ಅಂತ ವಿಕ್ಕಿ ಫ್ರೆಂಡ್ ಅಲ್ಲಿಗೆ ಬರ್ತಾನೆ. ಆ ಹುಡುಗಿ ನಿಮ್ಮನ್ನ ನೋಡಕ್ಕೆ ಬಂದಿದ್ಲು ಅನ್ಸುತ್ತೆ, ವಿಕ್ಕಿ ಅವಳ ಜೊತೆ ಮಿಸ್ಬಿಹೇವ್ ಮಾಡ್ದ ಅಂತ ಕಂಪ್ಲೀಟ್ ಆಗಿ ನಡೆದಿರೋ ಸ್ಟೋರಿನ ಆ ಫ್ರೆಂಡು ಹೇಳ್ತಾನೆ. ಯು ಇಡಿಯಟ್ ಅಂತ ಆ ಹುಡುಗಿ ವಿಕ್ಕಿಗೆ ಮತ್ತೆ ಹೊಡಿತಾಳೆ. ಎಸ್ಸಲಿನೋ ನಾನ್ ನಿನ್ಗೆ ಹೇಳಿರೋದು ಬೆಳಗ್ಗೆ ಬೆಳಗ್ಗೆನೆ ಪಾರ್ಟಿ ಮಾಡ್ಕೊಂಡು ಕುಡ್ಕೊಂಡ್ ಕುತ್ಕೋಬೇಡ ಅಂತ, ಯಾವಾಗ್ಲೂ ಈ ರೀತಿ ಸ್ಟುಪಿಡ್ ಕೆಲಸ ಮಾಡ್ತಾನೆ ಇರ್ತೀಯ, ನಿನ್ನಿಂದ ನನ್ ಲೈಫ್ಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಾನ್ ನಿನ್ನ ಸುಮ್ನೆ ಬಿಡೋದಿಲ್ಲ ಅಂತ ಆ ಹುಡುಗಿ ಹೇಳ್ತಾಳೆ. ಯಾಕೆ ನಿನಗೇನ್ ತೊಂದ್ರೆ ಆಗತ್ತೆ ಅಂತ ವಿಕ್ಕಿ ಕೇಳಿದಾಗ ಆ ಹುಡುಗಿ ಅರ್ಜುನ್ ಪಾಟೀಲ್ ಮನೆ ಕೆಲಸದೋಳು ಅಂತ ಆ ಹುಡುಗಿ ಹೇಳ್ತಾಳೆ. ಅದನ್ನ ಕೇಳಿ ವಿಕ್ಕಿಗೆ ಶಾಕ್ ಆಗತ್ತೆ. ಈ ಕಡೆ ಜಯಪ್ರಕಾಶ್ ಪಾಟೀಲ್ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿರ್ತಾರೆ. ಎಲ್ರು ಪೂಜೆಯಲ್ಲಿ ಭಾಗವಹಿಸಿರ್ತಾರೆ. ಆದ್ರೆ ಅಲ್ಲಿ ಅರ್ಜುನ್ ಮಾತ್ರ ಇರೋದಿಲ್ಲ. ಈ ಕಡೆ ಹುಡುಗರುಗಳು ಇನ್ನು ಸಂಧ್ಯಾನ ಅಟ್ಟಾಡ್ಸ್ಕೊಂಡ್ ಹೋಗ್ತಾನೆ ಇರ್ತಾರೆ. ಅಲ್ಲಿ ಜಾತ್ರೆ ನಡೀತಿರುತ್ತೆ. ಭಾರ್ಗವಿ ಬಂದು ಅಯ್ಯೋ ಜಾತ್ರೆ ನಡೀತಿದ್ಯಾ, ಇಲ್ಲಿ ಗಾಡಿ ಓಡ್ಸಕ್ಕಾಗಲ್ಲ, ತಳ್ಕೊಂಡೇ ಹೋಗ್ಬೇಕು ಅಂತ ಗಾಡಿಯಿಂದ ಕೆಳಗಡೆ ಇಳಿತಾಳೆ. ಅದೇ ಜಾಗಕ್ಕೆ ಸಂಧಿನ ಅಟ್ಟಾಡ್ಸ್ಕೊಂಡ್ ಬರ್ತಿರ್ತಾರೆ. ಸಂಧ್ಯಾ ಬಂದು ಭಾರ್ಗವಿನ ಹಿಡ್ಕೋತಾಳೆ. ಆಗ ಅಲ್ಲಿ ಎಲ್ರು ಸೈಲೆಂಟ್ ಆಗಿ ಇವ್ರನ್ನೇ ನೋಡ್ತಿರ್ತಾರೆ. ಅಲ್ಲಿಗೆ ಆ ರೌಡಿಗಳು ಸಹ ಬರ್ತಾರೆ. ಅವಳ ಮೈ ಮೇಲಾಗಿರೋ ಗಾಯ ಮತ್ತೆ ಅವಳ ಬಟ್ಟೆ ಹರಿದಿರೋದನ್ನ ಭಾರ್ಗವಿ ಗಮನಿಸ್ತಾಳೆ. ಆ ಒಂದು ತಕ್ಷಣಕ್ಕೆ ಅಲ್ಲಿ ಏನ್ ನಡೆದಿರ್ಬೋದು ಅಂತ ಭಾರ್ಗವಿಗೆ ಗೊತ್ತಾಗತ್ತೆ. ಆ ಹುಡುಗರುಗಳನ್ನ ಭಾರ್ಗವಿ ಗುರಾಯಿಸ್ತಿರ್ತಾಳೆ. ಸಂಧ್ಯನ್ನ ಪಕ್ಕಕ್ಕೆ ಕಳಿಸಿ ತನ್ನ ಕೋಟನ್ನ ಬಿಚ್ಚಿ ಭಾರ್ಗವಿ ಮುಂದೆ ಬರ್ಬೇಕಾದ್ರೆ ಅವಳ ಕೈಯಲ್ಲಿ ಕಟ್ಟಿರೋ ದಾರ ಗಾಡಿಗೆ ಸಿಕ್ಕಾಕೊಂಡು ಅಲ್ಲೇ ಬಿಚ್ಚೋಗುತ್ತೆ. ಅವ್ರನ್ನೆಲ್ಲ ಗುರಾಯಿಸ್ಕೊಂಡು ಹಂಗೆ ಭಾರ್ಗವಿ ಮುಂದೆ ಬರ್ತಾಳೆ. ಈ ಕಡೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನಡೀತಾ ಇರ್ಬೇಕಾದ್ರೆ ಲಕ್ಷ್ಮೀ ಸಮೇತ ಶ್ರೀ ಲಕ್ಷ್ಮೀ ನಾರಾಯಣರನ್ನು ನಿಮ್ಮ ಇಷ್ಟಾರ್ಥವನ್ನ ನೆನ್ಸ್ಕೊಂಡು ಅದು ಆದಷ್ಟು ಬೇಗ ನೆರವೇರ್ಲಿ ಅಂತ ಎಲ್ರು ಪ್ರಾರ್ಥನೆ ಮಾಡಿ ಅಂತ ಅಲ್ಲಿರೋ ಸ್ವಾಮೀಜಿ ಹೇಳ್ತಾರೆ. ಗುರುಗಳೇ, ನಮ್ 2ನೇ ಮಗ ಅರ್ಜುನ್ ಮದ್ವೆಗೆ ಯಾವ್ದೇ ವಿಘ್ನಗಳು ಬರ್ದೇ ಇರ್ಲಿ, ನಮ್ ಮನೆತನದ ಗೌರವ ಘನತೆಗೆ ತಕ್ಕನಾದ ಸೊಸೆ ಸಿಗ್ಲಿ, ಇಷ್ಟೇ ನಮ್ ಪ್ರಾರ್ಥನೆ ಗುರುಗಳೇ ಅಂತ ನಿರ್ಮಲಾ ಹೇಳ್ತಾಳೆ. ಈ ಕಡೆ ಭಾರ್ಗವಿ ಎಲ್ರಿಗೂ ಚೆನ್ನಾಗಿ ಹೊಡಿತಾಳೆ. ನನಗನ್ಸಿರೋ ಪ್ರಕಾರ ನಿಮ್ಮ ಮಗನ ಜೀವನದಲ್ಲಿ ಆ ಹುಡುಗಿ ಈಗಾಗ್ಲೇ ಕಾಲಿಟ್ಟಿದ್ದಾಳೆ ಅಂತ ಆ ಸ್ವಾಮೀಜಿ ಹೇಳ್ತಾರೆ. ಭಾರ್ಗವಿ ಆ ಹುಡುಗರಿಗೆ ಹೊಡಿಬೇಕಾದ್ರೆ ಅಲ್ಲಿಗೆ ಅರ್ಜುನ್ ಬರ್ತಾನೆ. ನಮ್ ವಂದನಾನೇ ನಮ್ ಅರ್ಜುನ್ಗೆ ಒಳ್ಳೆ ಜೋಡಿ ಅಂತ ನಮ್ ಗುರುಗಳ ಬಾಯಲ್ಲೇ ಬಂತು. ಅಬ್ಬಾ, ಇವಾಗ ನನ್ ಸಂತೋಷ ಆಗ್ತಿದೆ ಜೆಪಿ ಅಂತ ನಿರ್ಮಲಾ ಹೇಳ್ತಾಳೆ. ಈ ಮನೆ ಸುಖ ಶಾಂತಿ ನೆಮ್ಮದಿ ನ್ಯಾಯ ನೀತಿನ ಎತ್ತಿ ಹಿಡಿಯೋಂತ ಹುಡುಗಿ ಅವಳು ಈ ಮನೆ ಕಾಲಿಟ್ರೆ ಈ ಮನೆ ಅದೃಷ್ಟನೇ ಬದ್ಲಾಗತ್ತೆ ಅಂತ ಸ್ವಾಮೀಜಿ ಹೇಳ್ಬೇಕಾದ್ರೆ ನಿರ್ಮಲಾ ತುಂಬಾ ಖುಷಿ ಪಡ್ತಾಳೆ. ಈ ಕಡೆ ಭಾರ್ಗವಿ ಹೊಡಿಬೇಕಾದ್ರೆ ಹಿಂದೆಯಿಂದ ಒಬ್ಬ ಚಾಕು ಚುಚ್ಚಕ್ ಬರ್ತಾನೆ. ಅದನ್ನ ಅರ್ಜುನ್ ತಡಿತಾನೆ. ಅರ್ಜುನ್ಗೆ ಭಾರ್ಗವಿ ತುಂಬಾ ಇಷ್ಟ ಆಗ್ತಾಳೆ. ಮೇಲ್ಗೈ ಸಾಧಿಸ್ತಿರೋ ಅಂತಹ ದರ್ಪ ಕೋಪ ಅಹಂಕಾರನ ಎಲ್ಲವನ್ನ ಇಳಿಸೋ ದುರ್ಗಿಯಾಗಿ ಮನೆಯಲ್ಲಿ ಶಾಂತಿ ಸ್ಥಾಪನೆ ಮಾಡೋ ಪಾರ್ವತಿಯಾಗಿ ಈ ಮನೆಗೆ ಕಾಲಿಡ್ತಾಳೆ, ಈ ಮನೆಗೆ ಬರ್ತಾಳೆ ಅಂತ ಸ್ವಾಮೀಜಿ ಹೇಳಿದಾಗ ಇದು ಆ ದೇವ್ರೇ ಹಾಕಿರೋ ಗಂಟು ಅಲ್ವಾ ಗುರುಗಳೇ ಅಂತ ರುದ್ರಾಕ್ಷಿ ಕೇಳ್ಬೇಕಾದ್ರೆ ನನ್ನ ಬಾಯಿಂದ ಆ ಭಗವತಿ ಹೇಳಿಸಿರೋ ಮಾತಿದು. ಸಾಕ್ಷಾತ್ ಅವಳೇ ಈ ಮನೆಗೆ ರಕ್ಷಣೆಯಾಗಿ ಬರ್ತಾಳೆ ಅಂತ ಸ್ವಾಮೀಜಿಗಳು ಹೇಳ್ತಾರೆ. ನಮ್ ವಂದನಾ ಬಗ್ಗೆ ಗುರುಗಳು ಎಷ್ಟ್ ಚೆನ್ನಾಗಿ ಹೇಳ್ತಿದ್ದಾರೆ. ಖಂಡಿತ ನಮ್ ಅರ್ಜುನ್ಗೆ ಎಲ್ಲ ಒಳ್ಳೇದೇ ಆಗತ್ತೆ ಅಂತ ನಿರ್ಮಲಾ ಜೆಪಿ ಹತ್ರ ಹೇಳ್ತಿರ್ತಾಳೆ. ಈ ಕಡೆ ಭಾರ್ಗವಿ ಸಂಧ್ಯಾ ಹತ್ರ ಬರ್ತಾಳೆ. ಅಕ್ಕ ತುಂಬಾ ಥ್ಯಾಂಕ್ಸ್ ಅಕ್ಕ ಅಂತ ಸಂಧ್ಯಾ ಭಾರ್ಗವಿಗೆ ಕೈ ಮುಗಿತಾಳೆ. ಹಾಗೆಲ್ಲ ಏನೂ ಇಲ್ಲಮ್ಮ. ಏನಾಯ್ತು ಅಂತ ಭಾರ್ಗವಿ ಕೇಳಿದಾಗ ನಡೆದಿರೋ ಘಟನೆನ ಸಂಧ್ಯಾ ಹೇಳ್ತಾಳೆ. ಈ ಕಡೆ ಅರ್ಜುನ್ ಭಾರ್ಗವಿನ ಹುಡ್ಕೊಂಡು ತಿರ್ಗಾಡ್ತಿರ್ತಾನೆ. ಅಷ್ಟರಲ್ಲಿ ಅರ್ಜುನ್ಗೆ ಕಾಲ್ ಬರುತ್ತೆ. ಅರ್ಜುನ್ ಎಲ್ಲಿದ್ಯಪ್ಪ, ಮನೇಲಿ ಪೂಜೆ ಶುರುವಾಗಿದೆ,
ಎಲ್ರೂ ನಿನಗೋಸ್ಕರನೇ ಕಾಯ್ತಿದ್ದಾರೆ ಅಂತ ಜಯಂತ್ ಪಾಟೀಲ್ ಹೇಳಿದಾಗ, ಚಿಕ್ಕಪ್ಪ ಅದೆಲ್ಲ ಇರ್ಲಿ, ನಿಮ್ಗೇನಾದ್ರೂ ಲವ್ ಅಟ್ ಫಸ್ಟ್ ಏಡ್ ಆಗಿದ್ಯಾ ಅಂತ ಅರ್ಜುನ್ ಕೇಳ್ತಾನೆ. ಲವ್ ಏನೋ ಮಾತಾಡ್ತಿದ್ಯಾ ನೀನು ಅಂತ ಜಯಂತ್ ಪಾಟೀಲ್ ಕೇಳಿದಾಗ, ನನಗೆ ಈಗಷ್ಟೇ ಲವ್ ಆಗಿದೆ ಅಂತ ಅರ್ಜುನ್ ಹೇಳ್ತಾನೆ. ಏನು ಲವ್ವಾ ಅಂತ ಜಯಂತ್ ಹೇಳ್ಬೇಕಾದ್ರೆ ಮನೆಯವರೆಲ್ರೂ ಜಯಂತ್ನೇ ನೋಡ್ತಿರ್ತಾರೆ. ಅದು ಹೂವ ಅಂತ ಮನೆಯವರೆಲ್ರಿಗೂ ಜಯಂತ್ ಹೇಳ್ತಾನೆ. ಹೂವ ಎಲ್ಲ ಏನು ಬೇಡಪ್ಪ, ಸದ್ಯಕ್ಕೆ ನಿನ್ ಮನೆಗ್ ಬಂದ್ರೆ ಸಾಕು. ಎಲ್ಲೋ ಇದ್ಯಾ ಅಂತ ಜಯಂತ್ ಪಾಟೀಲ್ ಕೇಳಿದಾಗ, ನನಗೆ ಈ ತರ ಧೈರ್ಯವಾಗಿರೋ ಹುಡುಗಿನೇ ನಮ್ಮನೆ ಸೊಸೆಯಾಗಿ ಬರ್ಬೇಕು. ಹೌದು ಚಿಕ್ಕಪ್ಪ, ಆ ಹುಡುಗಿ ನನ್ ಹೃದಯದೊಳಗಡೆ ಬಲಗಾಡಿಟ್ಟು ಬಂದಾಯ್ತು ಅಂತ ಅರ್ಜುನ್ ಹೇಳ್ತಾನೆ. ಈ ಕಡೆ ಭಾರ್ಗವಿ ಸಂಧಿನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ತಾಳೆ. ಗುರುಗಳೇ, ನೀವ್ ಹೇಳಿದ್ ಸತ್ಯ. ನನ್ನ ಮತ್ತೆ ನನ್ ಗೆಳೆಯನ್ ಸಂಬಂಧ ಶಾಶ್ವತವಾಗಿರ್ಬೇಕು ಅಂತ ಅಂದ್ರೆ ವಂದನ ಈ ಮನೆಗೆ ಸೊಸೆಯಾಗಿ ಬರ್ಲೇಬೇಕು ಅಂತ ಜಯಪ್ರಕಾಶ್ ಅವರು ಹೇಳ್ತಿರ್ತಾರೆ. ಈ ಕಡೆ ಭಾರ್ಗವಿ ಕೈಯಲ್ಲಿ ಕಟ್ಟಿದ್ದ ದಾರ ಅರ್ಜುನ್ಗೆ ಸಿಗತ್ತೆ. ಅದನ್ನ ನೋಡಿ ತುಂಬಾ ಖುಷಿ ಪಟ್ಕೊಳ್ತಾನೆ ಅರ್ಜುನ್. ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಅಂತ ಇನ್ಸ್ಪೆಕ್ಟರ್ ಕೇಳಿದಾಗ, MLA ಶಕ್ತಿ ಪ್ರಸಾದ್ ಭೂಪತಿ ಅವ್ರ ಮಗ ವಿಕ್ರಮ್ ಭೂಪತಿ ಅಂತ ಭಾರ್ಗವಿ ಹೇಳ್ತಾಳೆ. ಆಗ ಸ್ಟೇಷನ್ ನಲ್ಲಿರೋರೆಲ್ರೂ ಶಾಕ್ ಆಗ್ತಾರೆ. ಕಂಪ್ಲೇಂಟ್ ಕೊಡೋರ್ಗಿಂತ ತಗೊಳ್ಳೋರೆ ತುಂಬಾ ಜಾಸ್ತಿ ಯೋಚನೆ ಮಾಡ್ತಿರೋ ತರ ಇದೆ ಅಂತ ಭಾರ್ಗವಿ ಹೇಳ್ತಾಳೆ. ಆಗ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಪೇಪರ್ನ ಭಾರ್ಗವಿ ಕೈಗೆ ಕೊಡ್ತಾರೆ. ಅದಕ್ಕೆ ಸಂಧ್ಯಾ ಸೈನ್ ಮಾಡ್ತಾಳೆ. ವಂದನಾ ಬೇರೆ ಯಾರೂ ಅಲ್ಲ, ನನ್ನ ಫ್ರೆಂಡು MLA ಶಕ್ತಿ ಪ್ರಸಾದ್ ಭೂಪತಿ ಮಗಳು ವಂದನಾ ಶಕ್ತಿ ಪ್ರಸಾದ್ ಅಂತ JP ಹೇಳ್ತಾನೆ. ಸಂಧ್ಯಾ ಇನ್ನು ಗಾಬರಿಲಿರ್ತಾಳೆ. ಆಗ ಭಾರ್ಗವಿ ಅವಳಿಗೆ ಸಮಾಧಾನ ಮಾಡ್ತಾಳೆ. ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ಆಚೆಗೆ ಬರ್ತಾಳೆ ಭಾರ್ಗವಿ. MLA ಮಗನ್ ಬಗ್ಗೆ ಪೊಲೀಸವರು ಕಂಪ್ಲೇಂಟ್ ತಗೊಂಡು ಅದ್ರ ಮೇಲೆ ಆಕ್ಷನ್ ತಗೋತಾರ. ಈ ಕಡೆ ಅರ್ಜುನ್ಗೆ ಭಾರ್ಗವಿ ಸಿಗ್ತಾಳ, ನೋಡ್ಬೇಕು. ಮುಂದಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ನೋಡೋಣ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಈ ಒಂದು ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.